ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಮನೆ ಮಗಳ ಮೇಲೆ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ಈ ಹೆಣ್ಮಗಳ ಮೇಲೆ ಇರಲಿ ಅಂತ ಹೇಳ್ತಾ ಸೌಮ್ಯ ರೆಡ್ಡಿ ಅವರಿಗೆ ಕಾಂಗ್ರೆಸ್ ಪಾರ್ಟಿಗೆ, ಸೌಮ್ಯ ರೆಡ್ಡಿ ಅವರಿಗೆ ಅಷ್ಟರ ಗುರುತಿಗೆ ಕಾಂಗ್ರೆಸ್ ಪಾರ್ಟಿಗೆ ಇದೀಗ ಸೌಮ್ಯ ರೆಡ್ಡಿ ಮೇಡಮ್ ಮಾತಾಡ್ತಾರೆ. ಪ್ರತಿಯೊಂದು ಮೂಲೆ ನಾವು ಹೋಗಿ ಬಂದಿದ್ದೀವಿ. ನಮ್ಮ ಬೊಮ್ಮನಹಳ್ಳಿ ಪ್ರತಿಯೊಂದು ವಾರ್ಡಲ್ಲೂ ಸಹ ನಿಜವಾಗ್ಲೂ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಎಂದೆಂದಿಗೂ ಚಿರುಣಿಯಾಗಿರ್ತೀನಿ. ನಾನು ಒಂದು ಪ್ರಶ್ನೆ ಎಲ್ರಿಗೂ ಕೇಳಕ್ ಬಯಸ್ತೀನಿ. ಈಗ ಎಲ್ಲರೂ ಇವತ್ತು ಅಕ್ಕ ತಾಯಂದ್ರು ಹಿರಿಯರು ಎಲ್ಲ ಇವತ್ತು ಬಂದಿದ್ದೀರಾ. ಸ್ಥಳೀಯ ಸಂಸದರು ಎಲೆಕ್ಷನ್ 5 ವರ್ಷ ಆಯ್ತು, ಬಂದ್ರ ಕಷ್ಟ ಸುಖ ಕೇಳಕ್ಕೆ ಏನಾದ್ರೂ ಮಾಡ್ಬೇಕಾ? ಏನಾದ್ರೂ ಕೋವಿಡ್ ಟೈಮಲ್ಲಿ ಬಂದ್ರ ನಾನು ಹೆಲ್ಪ್ ಮಾಡಿದ್ರ? ಈಗ ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ರ ನಮ್ಮ ಪರವಾಗಿ. ಅದಕ್ಕೆ ನಾನು ನಿಮಗೇನು ಕೇಳಕ್ ಬಯಸ್ತೀನಿ ಅಂದ್ರೆ ಅದೇ ಅಲ್ಲ ನೋಡಿ, ನಾವೆಲ್ಲರೂ ಈಗ ನಾವು ಪ್ರತಿಯೊಬ್ರು ಹಿಂದೂಸು ಇದ್ದೀವಿ, ಮುಸ್ಲಿಮ್ಸು ಇದ್ದೀವಿ, ಕ್ರಿಶ್ಚಿಯನ್ಸು ಇದ್ದೀವಿ. ಎಲ್ಲರೂ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವೆಲ್ಲರೂ ಬೆಳೆದಿರೋದು, ಹೌದಾ ಇಲ್ವಾ? ಆದ್ರೆ ಈ ಸಂಸದರು ನಮ್ಗೆ ಗೊತ್ತು, ಮಾತು ತೆಗೆದ್ರೆ ಬರೀ ಧರ್ಮ, ಬರೀ ಜಾತಿ, ಬರೀ ಬೆಂಕಿ ಹಚ್ಚೋ ಕೆಲಸಗಳು. ಇಷ್ಟು ವರ್ಷ ಮುಸಲ್ಮಾನ್ ಬಾಂಧವರನ್ನ ಬೈಕೊಂಡು ಬಂದ್ರು. ಪಂಚರ್ವಾಲ, ಆಮೇಲೆ ಕೋವಿಡ್ ಟೈಮಲ್ಲಿ ಏನಾಯ್ತು ಅಂತ ನಾವೆಲ್ಲರೂ ನೋಡಿದ್ದೀವಿ. 16 ಜನ ಹುಡುಗರು ಅವ್ರು ಏನು ಮಾಡಿಲ್ಲ, ಆದ್ರೂ ಸಹ ಅವ್ರನ್ನೆಲ್ಲ ಟೆರರಿಸ್ಟ್ ಅಂತ ಕರೆದು. ಈಗ ರಂಜಾನ್ ಟೈಮಲ್ಲಿ ಇದೇ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮುಸಲ್ಮಾನ್ ಬಾಂಧವರ ಮನೆಗಳಿಗೆ ಬಂದಿದ್ದಾರೆ. ಈಗ ಇಂಥ ಸಂಸದರು ನಿಮಗೆ ಬೇಕಾ? ನಾನು ನಿಮಗೆ ಪ್ರತಿಯೊಬ್ಬರಿಗೂ ನಮ್ಮ ಯೂತ್ಸ್ ಬಂದಿದ್ದಾರೆ, ನಮ್ಮ ಅಕ್ಕ ತಾಯಿಯಂದ್ರು ಬಂದಿದ್ದಾರೆ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. 10 ವರ್ಷದಿಂದ ಏನಾದ್ರೂ ಒಳ್ಳೆ ಕೆಲಸ ಆಯ್ತಾ? ಅವ್ರನ್ನ ತೋರಿಸಿಪ್ಪ, ಏನಾದ್ರೂ ಒಳ್ಳೆ ಕೆಲಸ ಆಯ್ತಾ? ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಏನಾದ್ರೂ ಉಪಯೋಗ ಆಯ್ತಾ? ಬೆಲೆ ಏರಿಕೆ ಜಾಸ್ತಿ ಆಯ್ತು. ನಮ್ಮ ಸರ್ಕಾರ ಇದ್ದಾಗ ಎಷ್ಟು 400 ರೂಪಾಯಿ, ಈಗ ಎಷ್ಟಾಗಿದೆ ಗ್ಯಾಸ್ ಬೆಲೆ? 1200. ನಿಜವಾಗ್ಲೂ ಜನರಿಗೆ ಹೇಗೆ ಜೀವನ ಮಾಡೋದು? ಹೀಗೆ ಎಲ್ಲ ಯೂತ್ಸ್ ಎಲ್ಲ ಇಲ್ಲಿದ್ದಾರೆ. 2 ಕೋಟಿ ಕೆಲಸ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು, ಸಿಕ್ತ ಕೆಲಸ ಇಲ್ಲ. ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. ಈಗ ಎಲ್ಲ 10 ತಿಂಗಳಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ನಮ್ಮ ರಾಜ್ಯದಲ್ಲಿ. ಎಲ್ಲ ನಮ್ಮ ಅಕ್ಕ ತಾಯಂದ್ರು ಬಸ್ಸಲ್ಲಿ ಓಡಾಡಿದ್ದೀರಾ? ಎಲ್ಲಿ ಹೋದ್ರಿ? ಎಲ್ಲ ಕಡೆ ಓಡಾಡಿದ್ರಿ, ದೇವಸ್ಥಾನಕ್ಕೆ, ತವ್ರ ಮನೆಗೆ, ಕೆಲ್ಸಕ್ಕೆ ಎಲ್ಲ. 2000 ರೂಪಾಯಿ ಬಂತ? ಏನಕ್ಕೆ ಯೂಸ್ ಮಾಡ್ಕೊಂಡ್ರಿ? ಮನೆಗಳಿಗೆ, ಖರ್ಚಿಗೆ ಎಲ್ಲ. ಬೆಲೆ ಏರಿಕೆ ಅಷ್ಟಾಗಿದೆ ಅಂತ ನೋಡಿ. ನಮ್ಮ ದೇಶದ ಬೆನ್ನೆಲುಬು ಯಾರು ಅಂದ್ರೆ ಯುವಕರು ಮತ್ತೆ ಮಹಿಳೆಯರು. ಅವ್ರ ಕೈ, ಆ ತಾಯಂದ್ರ ಕೈ ಬಲಪಡಿಸ್ಬೇಕು ಅಂತ ಇದು ಮಾಡಿರೋದು. ನಾವು ಪ್ರತಿಯೊಬ್ಬರು ಆರ್ಥಿಕವಾಗಿ ನಾವು ಸ್ವಾವಲಂಬಿಗಳಾಗಬೇಕು ಅಂತ. ಮುಂದೆ ಎಲ್ಲಾ ಕಡೆ ಕಾಂಗ್ರೆಸ್ಸಿನ ಅಲೆ ಇದೆ. ಅಯ್ಯೋ ಸಾಕಪ್ಪ, ಈ ಬಿಜೆಪಿ ನಮಗೆ ನುಡಿದಂತೆ ನಡೆದ ಪಕ್ಷ ಕಾಂಗ್ರೆಸ್ ಪಕ್ಷನೇ ಬರಬೇಕು ಅಂತ ಎಲ್ಲಾ ಕಡೆ ಹೇಳ್ತಿದ್ದಾರೆ. ನೀವು ಸಹ ನಿಮ್ಮ ನೆಂಟರಿಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಎಲ್ರಿಗೂ 26ನೇ ತಾರೀಕುವರೆಗೂ ಅವ್ರು ಎಲ್ಲಿದ್ರು ಹೇಳಿ, ಯಾರು ವೋಟ್ ಹಾಕ್ಬೇಕು? ಕಾಂಗ್ರೆಸ್ಗೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. 9 ದಿವಸ ನಾವೆಲ್ಲರೂ ಕಷ್ಟಪಟ್ಟು ನಾವು ಈಗ ಕೆಲಸ ಮಾಡೋಣ. ಸೀರಿಯಲ್ ನಂಬರ್ 3. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ತಡ ಆಗೋಯ್ತು, ದಯವಿಟ್ಟು ಕ್ಷಮಿಸಬೇಕು. ಇದೀಗ ಉಮಾಪತಿ ಶ್ರೀನಿವಾಸ್ ಗೌಡರು ಮಾತಾಡ್ತಾರೆ. ಶುಭ ಸಂಜೆ, ಹೋಗಿ ಶುಭ ರಾತ್ರಿ ಆಗ್ತಾ ಇದೆ. ತಡ ಆಯ್ತು ಕಾರ್ಯಕ್ರಮ ಶುರುವಾಗಲು. ಸಮಯ ಇರಲಿ. ಇವತ್ತಿನ ದಿವಸ 14ನೇ ತಾರೀಕು ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ನೆಚ್ಚಿನ ಅಭ್ಯರ್ಥಿಯಾದಂತ ಶ್ರೀಮತಿ ಸೌಮ್ಯ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದಾರೆ. ಬೆಳಗ್ಗೆಯಿಂದನೂ ಕೂಡ ಜೋರಗನಹಳ್ಳಿಯಿಂದ ಇಬ್ಳೂರ್ವರೆಗೂ
ಇರೋಣ. ಜೈಕಾರ ರಿಸಲ್ಟ್ ಬರೋರ್ಗು ಸ್ವಲ್ಪ ತಡ್ಕೊಳ್ಳೋಣ. ಜೈಕಾರ ಅವ್ರು ಜೋರಾಗಿ ಹಾಕೋಣ. ಇವಾಗ ಇಬ್ಬರವರೆಗೂ ಕೂಡ ನಾವು ಕಂಪ್ಲೀಟ್ ಮಾಡ್ತೀವಿ ನಮ್ಮ ಪ್ರೊಸೆಷನ್ ನ. ನಾನು ಪ್ರತಿಯೊಬ್ಬರಿಗೂ ಮನವಿ ಮಾಡ್ಕೊಳ್ಳೋದಿಷ್ಟೇ, ಈ ಚುನಾವಣೆ ಸೌಮ್ಯ ರಾಮಲಿಂಗಾರೆಡ್ಡಿ ಅವರ ಚುನಾವಣೆ ಅಲ್ಲ, ನಿಮ್ಮೆಲ್ಲರ ಪ್ರತಿಷ್ಠೆಯ ಚುನಾವಣೆ. ಯಾಕೆಂದ್ರೆ ನಮಗೆ ಗೊತ್ತಿದೆ, ನಮ್ಮ ಅಭ್ಯರ್ಥಿಯಾದಂತ ಸೌಮ್ಯ ರಾಮಲಿಂಗಾರೆಡ್ಡಿ ಅವರು ಬಹಳ ಪ್ರೀತಿಯುತವಾಗಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗೌರವಯುತವಾಗಿ ಆಡಳಿ ನನಗೆ ಗೊತ್ತಿದ್ದಂಗೆ ಪೆಪ್ಸಿನ ಹೇಳಿ ಮೈಕ್ ಆಫ್ ಮಾಡಿಸ್ಬಿಟ್ಟಿರ್ತಾನೆ. ಇರಲಿ, ತೊಂದರೆ ಇಲ್ಲ. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ ಅನ್ಯಾಯ ನಡೀತು ಅಂತೇಳಿ. 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಇದೇ ಬಾಲಿಶವಾದಂತ ಹೇಳಿಕೆಗಳನ್ನ ಕೊಡುವಂತ ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಅವತ್ತಿನ ದಿವಸ ಬಂದು ಗೆದ್ದಿದ್ದಂತ ಸೌಮ್ಯ ರಾಮಲಿಂಗಾರೆಡ್ಡಿ ಅವ್ರನ್ನ 16 ಮತದಿಂದ ಸ್ವತಂತ್ರವಾಗಿ ರಿಜೆಕ್ಟ್ ಆಗಿದ್ದಂತ ಏನು ಪೋಸ್ಟಲ್ ವೋಟ್ಸ್ ನ ಬರ್ತವೆ ಅದನ್ನ ಮತ್ತೆ ಮಾನ್ಯಗೊಳಿಸಿ ಗೆದ್ದಿದ್ದಾರೆ ಯಾರು ಬಿಜೆಪಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಸ್ತಾರೆ. ಅದಾದ ನಂತರ ಸ್ವತಂತ್ರದಿಂದ ಏನು ಸೋಲಿಸಿದಂತ ನಮ್ಮ ಅಭ್ಯರ್ಥಿನ ಎಐಸಿಸಿ ಹಾಗೂ ಇದೇ ಕನ್ನಡದ ಜನತೆ ಆಯ್ಕೆ ಮಾಡ್ತಾರೆ. ಏನು ಅಂದ್ರೆ ಯಾರಿಂದ ಅನ್ಯಾಯ ಆಯಿತು ಆತನ್ನ ಸೋಲ್ಸಕ್ಕೆ ಅಂತೇಳಿ ನಮ್ಮ ಸೌಮ್ಯ ರಾಮಲಿಂಗಾರೆಡ್ಡಿ ಅವ್ರನ್ನ ಎಐಸಿಸಿ ಹಾಗೂ ನಮ್ಮ ಕನ್ನಡದ ಜನತೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಇದು ಒಂದು ನಿದರ್ಶನ. ಯಾಕಂದ್ರೆ ತಾಯಿ ದೇವಸ್ಥಾನದ ಮುಂದೆ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳ ಶಾಪ ಒಳ್ಳೇದಲ್ಲ. ಹೆಣ್ಮಕ್ಳ ಶಾಪ ಹಾಕ್ಸ್ಕೊಂಡವ್ರಿಗೆ ಏನೇನಾದ್ರೂ ನಿಮ್ಗೆ ಗೊತ್ತಿದೆ. ನಾನು ಹೇಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಕೂಡ ಹೆಣ್ಮಕ್ಳ ಕಣ್ಣೀರು, ಹೆಣ್ಮಕ್ಳ ಶಾಪ ಒಳ್ಳೇದಾಗಲ್ಲ, ಯಾರ ಮನೆನೂ ಉಳಿಯಲ್ಲ. ಹಾಗಾಗಿ 16 ಮತದಿಂದ ಸೋಲಿಸಿದಾರಲ್ಲ, 1-6 ಎಷ್ಟು? 7 ಅಂದ್ರೆ ಏನು? ಎದ್ದೇಳು ಅಂತ. ಸುಮ್ಮನೆ ಇದ್ದವ್ರು ಊರಲ್ಲೋಗ ಮಾರಿನ ಮನೆ ಕರೆದವ್ರು ಏನ್ ಮಾಡಕ್ಕಾಗ್ತದೆ? ಕರೆದಿದೆ ತಾನೇನಪ್ಪ, ಅನುಭವಿಸು ಅಂತ ನಾವು ಬಿಟ್ಟಿದೀವಿ ಅಷ್ಟೇ. ನೋಡಿ, ಮುಂದಿನ ದಿವಸಗಳಲ್ಲಿ ನಮ್ಮ ಭಾರತ ಹಾಗೂ ನೀವೆಲ್ಲರೂ ನೆಮ್ಮದಿಯಾಗಿ ಜೀವನ ಮಾಡಬೇಕು, ಯಾವುದೇ ರೀತಿ ಕೋಮುಗಲಭೆ ಆಗಬಾರ್ದು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವಕಾಶ ಕೊಡಬೇಕಾಗ್ತದೆ. ಯಾಕೆಂದ್ರೆ ತಾವು ನೋಡ್ತಾ ಇದ್ದೀರಿ, ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುವಂತ ಕೆಲಸಗಳು, ಜಾತಿಗಳ ನಡುವೆ ವಿಷ ಬೀಜ ಬಿತ್ತುವಂತ ಕೆಲಸಗಳನ್ನ ನೋಡ್ತಾ ಇದ್ದೀರಿ. ಮೊನ್ನೆ ಒಂದು 2 ದಿವಸಗಳಿಂದ ತಾವೇ ನೋಡಿದ್ರಿ, ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಅಂತೇಳಿ ಅದರ ಒಂದು ಸಭೆಗೆ ಹೋಗಿ ಈತ ನಾನು ಮತ್ತೆ ಈ ಸಲ ಗೆಲ್ಸಿ ಬರೋ ಸಲಿಗೆ ನಿಮ್ ಠೇವಣಿ ಎಲ್ಲ ವಾಪಸ್ ಕೊಡ್ತೀನಿ. ಹೆಂಗ್ ಕೊಡ್ತಾರೆ? ತಿಂದಿರೋರು ಇವ್ರ ಚಿಕ್ಕಪ್ಪನೇ. ಇನ್ಯಾರು ತಿಂದಿರೋರು? ಜನ ತಿಂದವ್ರ? ಜನಗಳ ದುಡ್ಡನ್ನ ಇವ್ರು ತಿಂದಿದ್ದಾರೆ ಅಂತ ಆದ್ರೆ ಈ ಬಾರಿ ಈ ತಾಯಿ ಹಾಗೂ ಯಾರ್ಯಾರು ಆ ಠೇವಣಿ ಇಟ್ಟು ಕಳ್ಕೊಂಡು ಎಷ್ಟೋ ಜನ ಸೂಸೈಡ್ ಮಾಡಿಕೊಂಡ್ರು. ಯಾರಿಂದ? ತೇಜಸ್ವಿ ಸೂರ್ಯಯಿಂದ, ಬಿಜೆಪಿಯಿಂದ ಅಲ್ಲ, ತೇಜಸ್ವಿ ಸೂರ್ಯದಿಂದ. ಅದೇ ಅವ್ರ ಚಿಕ್ಕಪ್ಪ ಆದಂತ ಯಾರು ನಮ್ಮ ರವಿ ಸುಬ್ರಹ್ಮಣ್ಯ, ಬಸವನಗುಡಿಯ ಶಾಸಕರು. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಅನ್ಯಾಯ ತುಂಬಾ ದಿವಸ ನಡೆಯಲ್ಲ. ಯಾವತ್ತೂ ಒಂದು ಅರ್ಥ ಮಾಡ್ಕೊಳ್ಳಿ, ಉಪ್ಪು ತಿನ್ನೋ ನೀರು ಕುಡಿಲೇಬೇಕು. ಈ ಬಾರಿ ತೇಜಸ್ವಿ ಸೂರ್ಯನ ಸೋಲಿಸಿ ನಮ್ಮ ಅಭ್ಯರ್ಥಿಯಾದಂತ, ನಮ್ಮನೆ ಮಗಳಾದಂತ ಸೌಮ್ಯ ರಾಮಲಿಂಗಾರೆಡ್ಡಿನ ಈ ಬಾರಿ ಸಂಸತ್ಗೆ ಕಳಿಸುವಂತ ಜವಾಬ್ದಾರಿ ನಿಮ್ಮೆಲ್ಲರದು. ಎಲ್ಲಾ ಕಡೆನೂ ನಮ್ಮ ಅಭ್ಯರ್ಥಿ ಬರೋಕ್ಕಾಗಲ್ಲ, ಯಾಕಂದ್ರೆ ಬಹಳ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ, 8 ವಿಧಾನಸಭಾ ಕ್ಷೇತ್ರನ ಇವರು ಅಟೆಂಡ್ ಮಾಡಬೇಕಾಗ್ತದೆ. 26 ಮತದಾರರನ್ನ ಭೇಟಿ ಮಾಡಬೇಕಾಗ್ತದೆ. ನೀವೆಲ್ಲರೂ ಇಲ್ಲಿ ಅಭ್ಯರ್ಥಿಯಾಗಿ ನಮ್ಮ 26ನೇ ತಾರೀಕು ಶುಕ್ರವಾರ ಲಕ್ಷ್ಮೀ ದಿನ ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಅಭ್ಯರ್ಥಿಯಾದಂತ ಲಕ್ಷ್ಮೀ ರೂಪದ ಸೌಮ್ಯ ರೆಡ್ಡಿ ಅವ್ರನ್ನ ಗೆಲ್ಲಿಸುವಂತ ಜವಾಬ್ದಾರಿ ನಿಮ್ಮೆಲ್ಲರದಾಗಿರ್ತದೆ. ಅದರ ಜನತೆಗೆ ನಾನು ಮತ್ತೊಮ್ಮೆ ಆಭಾರಿಯಾಗಿರ್ತೀನಿ. ಅದು ಇಲ್ಲಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರುಗಳು, ಕಾರ್ಯಕರ್ತರುಗಳಿಗೆ ನಾನು ವಂದನೆಗಳು ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕಾಂಗ್ರೆಸ್ ಪಾರ್ಟಿಗೆ ಸೌಮ್ಯ ರೆಡ್ಡಿ ಅವರಿಗೆ